ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೋಟ್ಗುಡ್ಡ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಹೇಶ್ವರಿ ದೇವಿಯನ್ನು ಇವತ್ತು ಜಲ್ದಿ ಪೂಜೆಯನ್ನು ನಡೆಸಿದ್ದಾರೆ ಕೋಟ್ಗುಡ್ಡ ಗ್ರಾಮದಲ್ಲಿ. ದಯವಿಟ್ಟು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೋಡಿ, ಮಹೇಶ್ವರಿ ದೇವಿಯನ್ನು ಕೋಟ್ಗುಡ್ಡ ಗ್ರಾಮದಲ್ಲಿ ಇವತ್ತು ಜಲ್ದಿ ಪೂಜೆಗೆ ಕರ್ಕೊಂಡೋಗಿದ್ದಾರೆ. ಅಂದರೆ ಊರಿಂದ ಸ್ವಲ್ಪ ಮುಂದೆ ಇರ್ತಕ್ಕಂಥ ಆವರಣಕ್ಕೆ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಕರ್ಕೊಂಡೋಗಿ ಇವತ್ತು ಜಲ್ದಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದನ್ನೆಲ್ಲ ವಿಡಿಯೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಯಾರಾದರೂ ನಮ್ಮ ಹೊಸ್ದಾಗಿ ನೋಡ್ತಾಯಿದ್ರೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ನೀವು ಶೇರ್ ಮಾಡೋದ್ರಿಂದ ನಮಗೆ ತುಂಬ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೋಡಿ, ಜಲ್ದಿ ಪೂಜೆ ಯಾವ ರೀತಿ ನೆರವೇರಿಸಿದ್ದಾರೆ ಅಂಥೇಳಿ ತೋರಿಸ್ಕೊಡ್ತೀನಿ ಬನ್ನಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ. ಈ ಸ್ವಲ್ಪ ಊರಿಂದ ಹೊರಗಡೆ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲಿ ದೇವ್ರನ್ನನ್ನು ಕರ್ಕೊಂಡೋಗಿ ಅಲ್ಲಿ ಅಂದರೆ ಈಗ ಸ್ವಲ್ಪ ನೀರಿಲ್ದಿರೋ ಕಾರಣದಿಂದ ಅಲ್ಲೇ ಸ್ವಲ್ಪ ಗುಂಡಿ ತೋಡ್ಬಿಟ್ಟು ಅಲ್ಲಿ ಟಾರ್ಪಲ್ ಹಾಕ್ಬಿಟ್ಟು ಸ್ವಲ್ಪ ನೀರೆಲ್ಲನ ಅದ್ರ ತುಂಬ ಸೇರಿಸ್ಬಿಟ್ಟು ನೀರು ಅಲ್ಲಿ ಸುತ್ತೂ ಏನು ಅದಕ್ಕೇನೇನು ಪೂಜೆ ಕಾರ್ಯಕ್ರಮಕ್ಕೆ ತೊಡಗಬೇಕು ಅದೆಲ್ಲ ಕಾರ್ಯನೂ ಯಶಸ್ಸಾಗಿ, ಅಂದರೆ ಸುತ್ತೂ ವಿಳೆದೆಲೆ ಮತ್ತು ಅರಿಶಿನ ಕುಂಕುಮ ಮತ್ತು ನಿಂಬೆಹಣ್ಣು ಆಗ್ಬೋದು, ಅದಕ್ಕೇನು ಗ್ರಾಮ ದೇವತೆಗೆ ಏನು ಜಲ್ದಿ ಪೂಜೆಗೆ ಏನೇನು ಸಿದ್ಧತೆ ಆಗಬೇಕು ಅದೇ ರೀತಿಯಲ್ಲಿ ಪ್ರತಿಯೊಂದೂ ಏನೋ ಒಂದು ತೊಂದರೆ ಇಲ್ಲದೆ ಒಂದು ಚೂರು ಮಿಸ್ಟೇಕ್ ಇಲ್ಲದೆ ಕ್ಲೀನಾಗಿ ಮಾಡಿದ್ದಾರೆ. ಆ ವಿಡಿಯೋದ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮತ್ತು ಎಷ್ಟು ಜನ ಸೇರಿದ್ದಾರೆ ಅಂತ ತೋರಿಸ್ಕೊಡ್ತಿದ್ದೀನಿ. ಸಾಕಷ್ಟು ಜನ ಸೇರಿದ್ರು, ಹಾಗಾಗಿ ಈ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿ ಮತ್ತು ಪೂಜಾರಪ್ಪಗೆ ಅವರು ಮೈಮೇಲೆ ಬಂದಿತ್ತು. ಹಾಗಾಗಿ ಅಲ್ಲಿನ ಒಂದು ಏನು ಹೇಳಿದ್ದಾರೆ ಪೂಜಾರಪ್ಪನವರು ಅನ್ನೋದು ದಯವಿಟ್ಟು ಈ ವಿಡಿಯೋದಲ್ಲೆಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡ್ದಲ್ಲ ನೋಡಿ. ಓಕೆ, ನೋಡಿಸ್ಕೊಡ್ತೀನಿ ಬನ್ನಿ. ಆಯ್ತಮ್ಮ, ನೀನು ವಾಗ್ದಾನ ಎಲ್ರು ಬಂದವರು ಕೇಳಕ್ಕೆ ಒಂದು 5 ಜನ ಕೇಳು. ಖುಷಿ ಬರಬಾರ್ದು, ಮಾತು ಕೊಟ್ಟು ಖುಷಿ ಬಂದ್ರೆ ಖುಷಿ ಬರಬಾರ್ದು ತಾಯಿ. ಸರಿ, ಆಯ್ತಾಗ ಏನಂದ್ರೆ ನಮ್ಮ ಅಣ್ಣಯ್ಯ ಕಾಣಿಸ್ಕೊಂಡ ಎಲ್ಲಿ ಅಂತ